ಪ್ಲಾಸ್ಟಿಕ್ ಅನ್ನೋದು ಇವಾಗ ಒಂದು ಸಮಸ್ಯೆ ಆಗಿದೆ. ಇಂಥ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿದಿದೆ ಮೈಸೂರು ಮಹಾನಗರ ಪಾಲಿಕೆಯ ಪರಿಸರ ವಿಭಾಗದ ಇಂಜಿನಿಯರಿಂಗ್ ವಿಭಾಗ. ಮುಖ್ಯವಾಗಿ ನಾವು ಪ್ರತಿನಿತ್ಯ ಎಲ್ಲಿಯಾದರೂ ಹೋಗಬೇಕಾದ್ರೂ ಒಂದು ನೀರಿನ ಬಾಟ್ಲನ್ನು ತಗೋತೀವಿ, ಆ ಬಾಟ್ಲನ್ನ ಎಸ್ಬಿಡ್ತೀವಿ. ಆದರೆ ಅದು ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಇಂಥ ಪರಿಸರದ ಒಂದು ರಕ್ಷಣೆಗೋಸ್ಕರ ಆ ಬಾಟ್ಲಲ್ಲಿರ್ತಕ್ಕಂಥ ಮುಚ್ಚಳ ಅಂದರೆ ಪ್ಲಾಸ್ಟಿಕ್ ಮುಚ್ಚಳವನ್ನು ಬಳಸಿ ಮೈಸೂರಿನ ಮಹಾನಗರ ಪಾಲಿಕೆಯ ಪ್ರಮುಖ ಕಚೇರಿ ಸೇರಿದಂತೆ ಸುಮಾರು 9 ವಲಯ ಕಚೇರಿಗಳಲ್ಲಿ 19 ಪ್ಲಾಸ್ಟಿಕ್ ಬಾಟಲ್ನಿಂದ ತಯಾರಿರ್ತಕ್ಕಂಥ ಒಂದು ಬೆಂಚ್ಗಳನ್ನು ಇಟ್ಟಿದ್ದಾರೆ. ಆ ಮೂಲಕವಾಗಿ ಮೈಸೂರಿನ ಪರಂಪರೆಯನ್ನು ಬಿಂಬಿಸುವಂಥ ಒಂದು ಸ್ಲೋಗನನ್ನು ಹಾಕಿದ್ದಾರೆ. ಆ ಮೂಲಕವಾಗಿ ಬಾಟಲ್ ಫಾರ್ ಚೇಂಜ್ ಎಂಬ ಕಲ್ಪನೆಯಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ. ಮುಖ್ಯವಾಗಿ ಇದೊಂದನ್ನು ಅಂದರೆ ಸುಮಾರು ಒಂದು ಖಾಸಗಿ ಕಂಪನಿ ಕೊಟ್ಟಂಥ 60 kg ತೂಕದ ಒಂದು ಬಿಸ್ಲರಿ ಬಾಟಲ್ನ ಒಂದು ಮುಚ್ಚಳದಿಂದ ಈ ಬೆಂಚನ್ನು ತಯಾರು ಮಾಡಲಾಗಿದೆ. ಆ ಮೂಲಕವಾಗಿ ಪ್ಲಾಸ್ಟಿಕ್ನ ಮರುಬಳಕೆಯನ್ನು ಮಾಡೋ ಮೂಲಕ ಅಂದವಾದಂಥ ಒಂದು 19 ಬೆಂಚ್ಗಳನ್ನ ತಯಾರಾಗಿದೆ. ಆ ಬೆಂಚ್ಗಳಲ್ಲಿ ಇಲ್ಲಿಗೆ ಬಂದಂಥ ಅಂದರೆ ಕೆಲಸಕ್ಕೆ ಬಂದಂಥ ಜನರು ಕೂಡ ಅಲ್ಲಿ ಕೂತ್ಕೊಂಡು ತಮ್ಮ ಕೆಲಸವನ್ನು ಮುಗಿಸಿ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಆ ಮೂಲಕವಾಗಿ ಒಂದು ಪರಿಸರ ಜಾಗೃತಿಯ ಜೊತೆಗೆ ಸ್ವಚ್ಛ ನಗರಿಯ ಒಂದು ಪರಿಕಲ್ಪನೆಯಲ್ಲಿ ಈ ಟೀಮ್ ರೆಡಿಯಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ವಿಭಾಗದ ಮುಖ್ಯಸ್ಥರನ್ನ ಮಾತಾಡಿಸಿದಾಗ ಅವರು ಹೇಳಿದ್ದು ಹೀಗೆ. ಇದು ಬಿಸ್ಲೆರಿ ಅವ್ರದ್ದು ಏನಂದರೆ ಅವರು ವಾಟರ್ ಬಾಟಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅವರು ಉಪಯೋಗಿಸೋದ್ರಿಂದ ಅವ್ರದ್ದು ಏನಂದರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ. ಏನು ಅವರು ಪ್ಲಾಸ್ಟಿಕ್ನ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು ವಾಪಸ್ ತೊಗೊಂಡು ರೀಸೈಕಲ್ ಮಾಡಬೇಕು ಅನ್ನೋದು ಅವ್ರದ್ದು ರೂಲ್ಸ್ ಪ್ರಕಾರನೇ ಇದೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಅವರು CSR ಅಂಡ್ರಲ್ಲಿ ಏನು ಈ ಪ್ಲಾಸ್ಟಿಕ್ ಬಾಟಲ್ಸ್ದು ಕ್ಯಾಪ್ ಬರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಬೆಂಚಸ್ನ ಮಾಡಿ ಕೊಡ್ತಾಯಿದ್ದಾರೆ. ಸೊ ಮೈಸೂರು ಮಹಾನಗರ ಪಾಲಿಕೆ ಒಂದೇ ಅಲ್ಲ, BBMPನಲ್ಲೂ ಕೊಟ್ಟಿದ್ದಾರೆ, ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಲ್ಲೂ ಇದೆ. ಸೊ ಅದೇ ರೀತಿ ವಿವಿಧ ಸಿಟಿ ಕಾರ್ಪೊರೇಷನ್ಸ್ಗಳಿಗೆ ಅವರು ಕೊಡ್ತಾ ಇದ್ದಾರೆ. ಇದೇ ಥರ ಈ ಬೆಂಚ್ ಬಂದು ಆ ಪ್ಲಾಸ್ಟಿಕ್ ಬಾಟಲ್ಲು ಒಟ್ಟು 60 kg ಕೆಪಾಸಿಟಿ ಇರೋದು. ಸೊ ಒಂದು ಬೆಂಚ್ಗೆ 60 kg ಬೇಕಾಗುತ್ತೆ. ಹೌದು. ಅದಲ್ಲದೆ ಅದಕ್ಕೆ ಏನು ಅಡ್ವರ್ಟೈಸ್ಮೆಂಟ್ಗೆ ಅಂದ್ಬಿಟ್ಟು ಅಲ್ಲಿ ಪೇಂಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅದು ಫುಟ್ ಆ್ಯಂಡ್ ಮೌತ್ ಪೇಂಟಿಂಗ್ ಯಾರು ಮಾಡ್ತಾರೆ ಅವ್ರದ್ದು ಚಿತ್ರಗಳನ್ನ ಹಾಕಿದ್ದಾರೆ, ಅವ್ರಿಗೂ ಅಡ್ವರ್ಟೈಸ್ಮೆಂಟ್ ಆಗಲಿ ಅಂದ್ಬಿಟ್ಟು. ಸೊ ಇದು ಮೇಯ್ನಾಗಿ CSR ಬಿಸ್ಲೆರಿ ಅವರು ಮಾಡಿರೋದು ಇದು ಕಾನ್ಸೆಪ್ಟ್. ಹೌದು, ಇದು ತುಂಬ ಪರಿಸರ ಸ್ನೇಹಿ ಆಗಿರೋದ್ರಿಂದ ಅದೇನಾರು ಬೆಂಚ್ ಅಕಸ್ಮಾತ್ ಮುರಿದೋಯ್ತು ಅಂದ್ರೂ ಮತ್ತೆ ಅದನ್ನು ಕರಗಿಸಿ ಮತ್ತೆ ಅದೇ ಥರ ಬೆಂಚ್ ಮಾಡ್ಬೋದು, ಮರುಬಳಕೆ ಮಾಡ್ಬೋದು. ಅದು ಅಡ್ವಾಂಟೇಜ್ ಇದ್ರದ್ದು ಮೇಯ್ನಾಗಿ. ಹೌದು ಸರ್, ಇದು ಬಿಸ್ಲೆರಿ ಅವರು ಕೊಟ್ಟಿರುವಂಥದ್ದು ಅವ್ರದ್ದು ಕಾನ್ಸೆಪ್ಟ್ ಇದು. ಅಲ್ಲಿ ಏನು ಹಾಕಿದ್ದಾರೆ ಅಂದರೆ ಅಲ್ಲಿ ಪೇಂಟಿಂಗ್ ಅವರು ಫುಟ್ ಆ್ಯಂಡ್ ಮೌತ್ ಅಂದರೆ ಅವ್ರಿಗೆ ಕೈ ಇರೋದಿಲ್ಲ, ಬರೀ ಬಾಯಿ ಮತ್ತು ಕಾಲಿಂದ ಪೇಂಟಿಂಗ್ ಮಾಡ್ತಾರೆ. ಆ ಪೇಂಟಿಂಗ್ ಮಾಡೋದನ್ನ ಅವರು ಅಡ್ವರ್ಟೈಸ್ ಮಾಡಿದ್ದಾರೆ. ಅದರಲ್ಲಿ ಫುಟ್ ಆ್ಯಂಡ್ ಮೌತ್ ಪೇಂಟಿಂಗ್ದು ಅಡ್ವರ್ಟೈಸ್ ಮಾಡಿದ್ದಾರೆ, ಬಿಸ್ಲೆರಿ ಅವರೇ ಅಡ್ವರ್ಟೈಸ್ ಮಾಡಿದ್ದಾರೆ, ಬಂದವರಿಗೆಲ್ಲ ಅದ್ರ ಬಗ್ಗೆ ಅರಿವು ಬರಲಿ ಅಂತ. ಆಮೇಲೆ ಅವ್ರಿಗೂ ಅದರಿಂದ ಆರ್ಥಿಕ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಬೆಂಚಸ್ಸು ಒಟ್ಟು 19 ಬೆಂಚಸ್ನ ಅವರು ಕೊಟ್ಟಿದ್ದಾರೆ. ನಮ್ಮ ಎಲ್ಲ 9 ವಲಯ ಕಚೇರಿಗಳಲ್ಲೂ ಒಂದೊಂದು ಜನರಿಗೆ ಅರಿವು ಬರಲಿ ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ ಮಹಾನಗರ ಪಾಲಿಕೆ ಬಿಲ್ಡಿಂಗಲ್ಲೂ ಅದನ್ನು ಇಟ್ಟಿದ್ವಿ. ಅದು ವೆಯ್ಟು 2-3 ಜನ ಆರಾಮಾಗಿ ಕೂರ್ಬೋದು, ಏನೂ ಸಮಸ್ಯೆ ಇಲ್ಲ. ಆಮೇಲೆ ತುಂಬಾ ಸ್ಟ್ರೆಂತೂ ತುಂಬ ಚೆನ್ನಾಗಿದೆ. ಸೊ ಈ ಥರದ್ದು ಎಲ್ಲ ಏನಂದರೆ ಜನರಿಗೆ ಅರಿವು ಬಂದರೆ ಪ್ಲಾಸ್ಟಿಕ್ನ ಎಲ್ಲಂದರೆ ಇಲ್ಲಿ ಬಿಸಾಕೋದನ್ನು ಕಡಿಮೆ ಮಾಡ್ಬೋದು. ಏನಂದರೆ ನೀವು ನೋಡ್ತಿರ್ತೀರ, ಕುಡ್ದಿದ್ದು ನೀರಿನ ಬಾಟ್ಲನ್ನು ಅಷ್ಟೇ ಬಿಸಾಕಿ ಹೋಗ್ತಾರೆ. ಅದ್ರ ಬದಲು ಅದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿದ್ರೆ ಈ ಥರದ್ದು ಏನಾದ್ರು ಉಪಯೋಗವಂಥ ವಸ್ತುಗಳನ್ನ ಮಾಡ್ಬೋದಾಗಿದೆ. ನನ್ನ ಹೆಸರು ಮಧುಕರ್ ಅಂತ, AEE ಎನ್ವೈರ್ನಮೆಂಟ್. ಇದಿಷ್ಟು ಮಧುಕರ್ ಅಂತ. ಮುಖ್ಯವಾಗಿ ಪ್ಲಾಸ್ಟಿಕ್ ಅನ್ನೋ ಒಂದು ಸಮಸ್ಯೆ, ಈ ಸಮಸ್ಯೆಗೆ ಒಂದು ಪರಿಹಾರ ಇಲ್ಲಿದೆ. ಆ ಮೂಲಕವಾಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮೈಸೂರು ಮಹಾನಗರ ಪಾಲಿಕೆ ಖಾಸಗಿ ಸಹಭಾಗಿತ್ವದೊಂದಿಗೆ ಮಾಡ್ತಾಯಿದೆ. ಆ ಮೂಲಕವಾಗಿ ಜನರಲ್ಲಿ ಜಾಗೃತಿ ಮತ್ತು ಪರಿಸರ ಸ್ನೇಹಿಯಾದಂಥ ಈ ಬೆಂಚ್ಗಳು ನಿಜವಾಗ್ಲೂ ಸ್ಟ್ರೆಂತ್ ಆಗಿದ್ದಾವೆ. ಮುರಿದೋದ್ರೂ ಕೂಡ ಮರುಬಳಕೆ ಮಾಡ್ಬೋದು ಅನ್ನೋದು ಅವರ ಮಾತು. ಮೈ ಸಿಟಿ ಭಾರತ್, ಮೈಸೂರು.